ಸ್ವಯಂ ಕೃಷಿ ಚಿತ್ರದಲ್ಲಿ ಮುಖಕ್ಕೆ ಬಣ್ಣ ಹಚ್ಚಿದ್ದ ವೀರೇಂದ್ರ ಬಾಬುವಿನ ನಿಜ ಬಣ್ಣ ಬಯಲಾಗಿದೆ. ಈ ಮೊದಲೇ 2 ವಿವಾಹವಾಗಿದ್ದ ವೀರೇಂದ್ರ ಈಗ 3ನೇ ಅವಳೊಂದಿಗೆ ಎಸ್ಕೇಪ್ ಆಗಿದ್ದಾನೆ. ಯುವತಿಯ ಪೋಷಕರು ಕಿಡ್ನಾಪ್ ಕೇಸ್ ಕೊಟ್ರೆ ವೀರೇಂದ್ರನ ಪತ್ನಿ ಅವರು ಬಾಯ್ ಬಡ್ಕೊಳ್ತಿದ್ದಾರೆ. ನಿನ್ನ ಹೆಸರ ನನ್ನ ಎದೆ ಬಡಿತದಲ್ಲಿ ನೀ ಕರೆದೆ ನನ್ನ ಹೆಸರ. ಹೀಗೆ ತೆರೆ ಮೇಲೆ ನಾಯಕಿ ಸೊಂಟ ಹಿಡಿದು ಹಾಡಿ ಕುಣಿಯುತ್ತಿರೋ ಈ ನಾಯಕನ ಹೆಸರು ವೀರೇಂದ್ರ ಬಾಬು. ಸ್ವಯಂ ಕೃಷಿ ಸಮೂಹ ಸಂಸ್ಥೆಯ ಮಾಜಿ ಉಪಾಧ್ಯಕ್ಷ. ಸ್ವಯಂ ಕೃಷಿ ಹೆಸರಿನ ಸಿನಿಮಾಗೆ ಈತನೇ ನಾಯಕ, ನಿರ್ದೇಶಕ ಮತ್ತು ನಿರ್ಮಾಪಕ. ಈತನ ಸಾಧನೆ ಇಷ್ಟೇ ಅಂತ ಅಂದುಕೊಂಡ್ರೆ ವಿ ಆರ್ ವೆರಿ ಸಾರಿ. ಸಿನಿಮಾದಲ್ಲಿ ಹೀರೋ ಆಗಿ ಮಿಂಚಿದ ವೀರೇಂದ್ರ ಬಾಬು ನಿಜ ಬದುಕಿನಲ್ಲಿ ವಿಲ್ಲನ್ ಆಗಿ ಬಿಟ್ಟಿದ್ದಾನೆ. 2 ಹೆಂಡತಿಯರಿಗೆ ವಂಚಿಸಿ 3ನೇ ಹುಡುಗಿಯೊಂದಿಗೆ ನಾಪತ್ತೆಯಾಗಿದ್ದಾರೆ. ಈತನ ನಿಜ ಬಣ್ಣ ಬಯಲಾಗಿದ್ದು ದೇವನಹಳ್ಳಿಯ ಸದಾಶಿವ ಎಂಬುವವರು ಪೊಲೀಸರಿಗೆ ಕೊಟ್ಟ ದೂರಿನಿಂದ. ತಮ್ಮ ಮಗಳು ಪಾರ್ವತಿಯನ್ನ ವೀರೇಂದ್ರ ಬಾಬು ಏಪ್ರಿಲ್ 2ರಂದು ಅಪಹರಿಸಿದ್ದಾನೆ ಅಂತ ಸದಾಶಿವ ಪೊಲೀಸ್ ಸ್ಟೇಷನ್ನಲ್ಲಿ ಇವತ್ತು ದೂರು ದಾಖಲಿಸಿದ್ರು. ಈ ಸುದ್ದಿ ಸುವರ್ಣ ನ್ಯೂಸ್ನಲ್ಲಿ ಬಿತ್ತರವಾಗಿದ್ದೇ ತಡ ಸ್ವತಃ ಪಾರ್ವತಿಯೇ ಫೋನ್ ಮಾಡಿ ನನ್ನನ್ನ ಯಾರು ಅಪಹರಿಸಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು. ನಾನಿಲ್ಲಿ ಹೈದರಾಬಾದಲ್ಲೇ ಇದ್ದೀನಿ. ನಾನು ನಾಪತ್ತೆ ಆಗಿಲ್ಲ, ನನ್ನನ್ನು ಯಾರು ಅಪಹರಣ ಕೂಡ ಮಾಡಿಲ್ಲ. ಎಲ್ಲ ನ್ಯೂಸ್ ಸುಳ್ಳಾಗಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಯಾರೋ ಅವ್ರು ತಲೆ ಕೆಡ್ಸಿದ್ದಾರೆ ಅಷ್ಟೇ. ಸುಮ್ನೆ ಅವರು ಪ್ರೆಷರ್ ಹಾಕಿ ಕಂಪ್ಲೇಂಟ್ ತಗೊಂಡಿದ್ದಾರೆ ಹೊರತು ಬೇರೆ ಯಾವುದೇ ರೀತಿ ಅಲ್ಲ. ನನ್ಗೆ ವೀರೇಂದ್ರ ಬಾಬು ಅವರು ಯಾರು ಅಂದ್ರೆ ಅವರು ನನ್ಗೆ ಪರಿಚಯ ಅಷ್ಟೇ ಹೊರತು ನಾನು ಯಾವುದೇ ರೀತಿಯ ಒಂದು ಮುಂದುವರೆದು ಹೋಗಿಲ್ಲ. ಕಹಾನಿ ಮೇ ಟ್ವಿಸ್ಟ್ ಸಿಕ್ತಲ್ಲ ಅಂದುಕೊಳ್ಳುವಷ್ಟರಲ್ಲಿ ವೀರೇಂದ್ರ ಬಾಬು 2ನೇ ಪತ್ನಿ ಚಂದ್ರಿಕಾ ಸುವರ್ಣ ನ್ಯೂಸ್ ಕಚೇರಿಯಲ್ಲಿ ಪ್ರತ್ಯಕ್ಷರಾಗಿ ಬಿಟ್ರು. ವೀರೇಂದ್ರ ಹಾಗೂ ಪಾರ್ವತಿ ನಡುವೆ 1 ವರ್ಷದಿಂದಲೂ ಸಂಬಂಧವಿದೆ. ಆಕೆ ನನ್ನ ಬಾಳು ಹಾಳು ಮಾಡಿದ್ದಾಳೆ ಅಂತ ಚಂದ್ರಿಕಾ ಆರೋಪಿಸಿದ್ರು. ನಿನ್ನ ದಾರಿ ನೀನು ನೋಡ್ಕೊ, ನನ್ನ ಮಾತು ಕೇಳು ಅಂತೆಲ್ಲ ಕೇಳ್ತಾ ಇದ್ರು. ಅವಳು ನಾನು ಕೆಟ್ಟದಾಗೆಲ್ಲ ಬೈದ್ಬಿಟ್ಟು ಮೆಸೇಜ್ಗೆಲ್ಲ ಮಾಡಿದ್ದಾಳೆ. ಚಪ್ಪಲಿ ಕಿತ್ತೋಗಿ ಹಂಗೆ ಹೊಡೆದು ನಿನಗೆ ಮನೆಯಿಂದ ಆಚೆ ಹಾಕ್ತೀನಿ, ಫುಟ್ಬಾತ್ ಮಾಡ್ತೀನಿ, ಅವನ ಕೈಲೇ ಡೈವರ್ಸ್ ಕೊಡಿಸ್ತೀನಿ ಅಂತ ದಿನ ನಿನಗೆ ನೀನು ನೆಮ್ಮದಿ ಇರೋದನ್ನು ನೋಡ್ತಾ ಇಲ್ವಾ, ದಿನ ಹೊಡಿಸ್ತಾ ಇರೋದು ನಾನೇ ಅಂತ ನನ್ನ ಹತ್ರ ಮೆಸೇಜ್ಗೆಲ್ಲ ಮಾಡಿರೋದು ನನ್ನ ಹತ್ರ ಇದೆ. ಶಿಡ್ಲಘಟ್ಟದ ಚಂದ್ರಿಕಾರ ವಿವಾಹ ವರ್ಷದ ಹಿಂದೆ ವೀರೇಂದ್ರ ಬಾಬು ಜೊತೆ ನಡೆದಿತ್ತು. ಆದರೆ ಅದಕ್ಕೂ ಮೊದಲೇ ವೀರೇಂದ್ರ ಬಾಬುಗೆ ದೊಡ್ಡಬಳ್ಳಾಪುರದ ಭಾಗ್ಯಲಕ್ಷ್ಮಿ ಎಂಬುವರ ಜೊತೆಗೂ ಮದುವೆಯಾಗಿತ್ತು. ಆಕೆಗೆ ಮಕ್ಕಳನ್ನೂ ಕರುಣಿಸಿದ್ದ ವೀರೇಂದ್ರ ಕೆಲ ವರ್ಷದ ಬಳಿಕ ಆಕೆಗೆ ಕೈ ಕೊಟ್ಟಿದ್ದ. ಆದರೆ ಈ ವಿಷಯ ಮುಚ್ಚಿಟ್ಟು ತನ್ನನ್ನು ಮದುವೆಯಾದ ಅಂತಾರೆ ಚಂದ್ರಿಕಾ. ಮದುವೆಯಾದ ಕೆಲವೇ ದಿನಗಳಲ್ಲಿ ವೀರೇಂದ್ರ ಆಟ ಶುರುವಿಟ್ಟುಕೊಂಡಿದ್ದು ಪಾರ್ವತಿ ಜೊತೆ. ಗಂಡನ ಕಚ್ಚೆ ಹರುಕೊತನ ಗೊತ್ತಾದಾಗ ಚಂದ್ರಿಕಾ ಪ್ರತಿಭಟಿಸಿದ್ರು. ಯಾರೇ ಎನ್ನಲಿಲ್ಲ. ನಂಗೆ ಅವ್ನು ಬೇಕು, ಅವ್ನು ಬಿಡಲ್ಲ ಅಂತ ಗಲಾಟೆ ಮಾಡೋದು, ಮತ್ತು ಇಲ್ಸಲ್ಲದೆಲ್ಲ ನನ್ನ ಗಂಡನ ಹತ್ರ ಹೇಳಿ ನನಗೆ ಒಡಿಸೋದು ಎಲ್ಲ ಮಾಡಿದ್ದಾಳೆ ಅವಳಿಗೆ. MBA ಪದವೀಧರೆಯಾದ ಚಂದ್ರಿಕಾ ವೀರೇಂದ್ರ ಬಾಬು ವಿರುದ್ಧ ಸಿಡಿದೆದ್ದಿದ್ದಾರೆ. ಹೆಂಡತಿಯನ್ನ ವಂಚಿಸಿದ ವೀರೇಂದ್ರ ಮತ್ತು ಪಾರ್ವತಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತಾರೆ. ಆದರೆ ಇದ್ಯಾವುದರ ಬಗ್ಗೆಯೂ ವೀರೇಂದ್ರ ಬಾಯ್ಬಿಡ್ತಿಲ್ಲ, ಮಾಧ್ಯಮಗಳ ಎದುರೂ ಕಾಣಿಸಿಕೊಳ್ತಿಲ್ಲ. ಒಟ್ಟಾರೆ ನಿಜ ಬದುಕಿನಲ್ಲೂ ಸ್ವಯಂ ಕೃಷಿಗಿಳಿದ ಸ್ವಯಂ ಘೋಷಿತ ನಾಯಕ ಈಗ ರಿಯಲ್ ವಿಲ್ಲನ್ ಆಗಿ ಬಿಟ್ಟಿದ್ದಾನೆ. ರವಿ ಜೊತೆ ನಾಸಿರ್ ಬಾಷಾ, ಸುವರ್ಣ ನ್ಯೂಸ್ 24/7, ದೇವನಹಳ್ಳಿ. ಪಶ್ಚಿಮ ಬಂಗಾಳದಲ್ಲಿ ಕಿಡ್ನಾಪ್ ಮಾಡಿದ ಮಕ್ಕಳನ್ನ ಬೆಂಗಳೂರಿನಲ್ಲಿ ಭಿಕ್ಷಾಟನೆಗೆ ಇಳಿಸಿದ್ದ ಜಾಲವೊಂದು ಪತ್ತೆಯಾಗಿದೆ. ಅಪಹರಣಕ್ಕೊಳಗಾದ ಮಕ್ಕಳ ಪೈಕಿ 3 ಬೆಂಗಳೂರಿನಲ್ಲಿ ಭಿಕ್ಷಾಟನೆಯಲ್ಲಿ ತೊಡಗಿದ್ರು. ಮಕ್ಕಳನ್ನ ರಕ್ಷಿಸಿದ ಬೆಂಗಳೂರು ಪೊಲೀಸರು ಪಶ್ಚಿಮ ಬಂಗಾಳ ಪೊಲೀಸರ ನೆರವಿನೊಂದಿಗೆ ಮಕ್ಕಳನ್ನ ಹೆತ್ತವರ ಮಡಿಲಿಗೆ ಸೇರಿಸಲು ಮುಂದಾಗಿದ್ದಾರೆ. ಪಶ್ಚಿಮ ಬಂಗಾಳದ ಮಕ್ಕಳು ಬೆಂಗಳೂರಲ್ಲಿ ಭಿಕ್ಷಾಟನೆಯಲ್ಲಿ ತೊಡಗಿದ್ದ ಮಕ್ಕಳು 18 ಮಕ್ಕಳ ಪೈಕಿ 3 ಮಕ್ಕಳು ಪತ್ತೆ. ಬೆಂಗಳೂರಲ್ಲಿ ಭಿಕ್ಷೆ ಬೇಡೋ 100 ಮಕ್ಕಳನ್ನ ನೀವು ನೋಡಿರ್ತೀರಿ. ಏನೋ ಕಷ್ಟದ ಕಾರಣ ಭಿಕ್ಷೆ ಬೇಡೋದಕ್ಕೆ ಬಂದಿರಬಹುದು ಅಂತ ಅಂದ್ಕೊಂಡಿರ್ತೀರಾ. ಆದ್ರೆ ಇಂಥ ಮಕ್ಕಳಲ್ಲಿ ಎಷ್ಟೋ ಮಂದಿ ಬೇರೆ ರಾಜ್ಯಗಳಿಂದ ಕಿಡ್ನಾಪ್ ಆದವರು ಇರ್ತಾರೆ. ಬೆಂಗಳೂರಲ್ಲಿ ಮಕ್ಕಳನ್ನ ಕಿಡ್ನಾಪ್ ಮಾಡೋ ಗ್ಯಾಂಗ್ ಒಂದು ಪತ್ತೆಯಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಅಪಹರಣಕ್ಕೊಳಗಾಗಿದ್ದ 3 ಮಕ್ಕಳು ಬೆಂಗಳೂರಲ್ಲಿ ಪತ್ತೆಯಾಗಿದ್ದಾರೆ. ಇತ್ತೀಚೆಗೆ ಭಿಕ್ಷಾಟನೆಯಲ್ಲಿ ತೊಡಗಿದ್ದ ಸುಮಾರು 214 ಮಕ್ಕಳನ್ನ ಬೆಂಗಳೂರು ಪೊಲೀಸರು ರಕ್ಷಿಸಿದ್ರು. ಇದರ ಮಾಹಿತಿ ಆಧರಿಸಿ ಪಶ್ಚಿಮ ಬಂಗಾಳ ಪೊಲೀಸರು ಮಕ್ಕಳ ಪೋಷಕರ ಜೊತೆ ಬಂದಾಗ 3 ಮಕ್ಕಳು ಕಿಡ್ನಾಪ್ ಆಗಿರೋದು ಪತ್ತೆಯಾಗಿದೆ.
मिसिंग बच्चे के ढूंढने के लिए वो दोनों बच्चा वो गार्जियन को आइडेंटिफाई किया, तो पूरा कानूनी कार्रवाई है उनको पास, तो अब मिलेगा। तो गार्जियन के तरफ आइडेंटिफाई किया 2-3 बच्चे। ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಯ ಗೋಲ್ಬರಿ ಠಾಣೆಯಲ್ಲಿ ಕಿಡ್ನಾಪ್ ಆಗಿದ್ದ 18 ಮಕ್ಕಳ ಪೈಕಿ 3 ಮಕ್ಕಳು ಇಲ್ಲಿ ಸಿಕ್ಕಿದ್ದಾರೆ. ಚಾಮರಾಜಪೇಟೆಯಲ್ಲಿರುವ ಸಿಸಿಬಿ ಕಚೇರಿಗೆ ಬಂದ ಪೋಷಕರು ತಮ್ಮ ಮಕ್ಕಳನ್ನ ತಮಗೆ ನೀಡುವಂತೆ ಕೇಳ್ತಿದ್ದಾರೆ. जब हिराया था तो मतलब कि 4.5 साल का था, अभी उसका उम्र मतलब कि 8-8.5 साल का हो चुका है। और अभी हम पहचाने वो लड़का कि हमारा ही है। वो बच्चा इसलिए कि बहुत चुलबुलिया है और उसका शकल एक हैंड टू हैंड उसी का जैसा है। ಸದ್ಯ ಮಕ್ಕಳನ್ನ ಡಾನ್ ಬಾಸ್ಕೋ ಅನ್ನೋ ಮಕ್ಕಳ ಸಂಸ್ಥೆಯಲ್ಲಿ ಇರಿಸಲಾಗಿದ್ದು ಸದ್ಯದಲ್ಲೇ ಮಕ್ಕಳನ್ನು ಪೋಷಕರಿಗೆ ಹಸ್ತಾಂತರಿಸಲು ನಿರ್ಧರಿಸಲಾಗಿದೆ. ಒಟ್ಟಿನಲ್ಲಿ ಸದ್ಯಕ್ಕೆ 3 ಮಕ್ಕಳು ಕಿಡ್ನಾಪ್ ಆಗಿರೋದು ಪತ್ತೆಯಾಗಿದೆ. ಆದರೆ ಇಂಥ ಅದೆಷ್ಟು ಮಕ್ಕಳು ಈ ದಂಧೆಯಿಂದ ಸಂಕಷ್ಟಕ್ಕೀಡಾಗಿದ್ದಾರೋ ಆ ದೇವರಿಗೆ ಗೊತ್ತು. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಐಪಿಎಲ್ ಜ್ವರ ಜೋರಾಗಿದೆ. ನಾಳೆ ಬೆಂಗಳೂರಿನಲ್ಲಿ ನಡೆಯುವ ಐಪಿಎಲ್ ಮ್ಯಾಚ್ ನೋಡಲು ಕ್ರಿಕೆಟ್ ಅಭಿಮಾನಿಗಳು ಕಾತರರಾಗಿದ್ದಾರೆ. ಈ ಮಧ್ಯೆ ಕೆಎಸ್ಸಿಎ ಪಾಸ್ ಕೊಟ್ಟಿಲ್ಲ ಅಂತ ಬಿಬಿಎಂಪಿ ಸದಸ್ಯರು ಗರಂ ಆಗಿದ್ದಾರೆ. Keepers come up, it doesn't make a difference. Chris Gayle, another one. It's unbelievable batting here, which we did with us. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆಯಿಂದ ಐಪಿಎಲ್ ಮ್ಯಾಚ್ ಶುರುವಾಗಲಿದೆ. ಅಭಿಮಾನಿಗಳು ಈಗಾಗಲೇ ಜೋಶ್ನಲ್ಲಿದ್ದಾರೆ, ಮ್ಯಾಚ್ ನೋಡುವ ಹುಮ್ಮಸ್ಸಿನಲ್ಲಿದ್ದಾರೆ. ಆದರೆ ಬಿಬಿಎಂಪಿ ಸದಸ್ಯರು ಕೆಎಸ್ಸಿಎ ವಿರುದ್ಧ ಗರಂ ಆಗಿದ್ದಾರೆ. ಯಾಕಂದ್ರೆ ಮ್ಯಾಚ್ ನೋಡೋಕೆ ಒಟ್ಟು 450 ವಿಐಪಿ ಟಿಕೆಟ್ ಕೊಡಿ ಅಂತ ಮೇಯರ್ ಶಾರದಮ್ಮ ಕೆಎಸ್ಸಿಎಗೆ ಪತ್ರ ಬರೆದಿದ್ರು. ಆದ್ರೆ ಕೆಎಸ್ಸಿಎ 250 ಟಿಕೆಟ್ಗಳನ್ನ ಕೊಟ್ಟಿದ್ಯಂತೆ. ಅದು ವಿಐಪಿ ಟಿಕೆಟ್ ಅಲ್ಲ, ಬದಲಿಗೆ ಗ್ಯಾಲರಿ ಟಿಕೆಟ್. ಹೀಗಾಗಿ ಉಪಮೇಯರ್ ಹರೀಶ್ ಬೇಸರ ವ್ಯಕ್ತಪಡಿಸಿದ್ರು. ನಾವು 450 ಟಿಕೆಟ್ ಕೇಳಿದ್ವಿ, ಆಮೇಲೆ ಒಂದು VIP ಟಿಕೆಟ್ ಕೊಡಿ ಅಂತ ಹೇಳಿದ್ವಿ. ಯಾಕಂದರೆ ನಾವು ನಮ್ಮ ಫ್ಯಾಮಿಲಿ ಜೊತೆ ಹೋಗಿ ಕೂತ್ಕೊಂಡು ನೋಡಬೇಕು ಅಂತ. ಇವರೆಲ್ಲ ಗ್ಯಾಲರಿ ಎಲ್ಲ ಅಲ್ಲಿ ಯಾವುದೋ ದೂರದ್ದು ಬೆಮೆಲ್ ಸ್ಟ್ಯಾಂಡೋ ಸ್ಟ್ಯಾಂಡೋ ಕೊಟ್ಟರೆ ನಮಗೆ ಬೇಡ ಅಂತ ಹೇಳಿದ್ವಿ. ಅವರು ನಮ್ಮ PR ಅವ್ರಿಗೆ ನಾವು ಫೋನ್ ಮಾಡಿ ನಾವು 200 ಟಿಕೆಟೋ 150 ಟಿಕೆಟೋ ಕೊಡ್ತೀವಿ ತಂದಿದಂತೆ. ಅದಕ್ಕೆ ನಮ್ಮ PR ಅವ್ರಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ, ನಮ್ಮ ಮಹಾನಗರ ಪಾಲಿಕೆ ಸದಸ್ಯರೆಲ್ಲರೂ. ಇದೆಲ್ಲ ಒಂದೆಡೆ ಆದ್ರೆ ಇನ್ನೊಂದೆಡೆ ಐಪಿಎಲ್ ಪಂದ್ಯಗಳಿಗೆ ಬಿಗಿ ಭದ್ರತೆಯನ್ನ ಒದಗಿಸಲು ಪೊಲೀಸ್ ಇಲಾಖೆ ಸಜ್ಜಾಗಿದೆ. 2010ರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಬಾಂಬ್ ಸ್ಫೋಟಗೊಂಡಿತ್ತು. ಮತ್ತೆ ಅಂಥದ್ದೆಲ್ಲ ನಡೆಯದಂತೆ ಖಾಕಿ ಕಾವಲು ಹಾಕಲಾಗಿದೆ. ಭದ್ರತೆಗಾಗಿ 1200 ಮಂದಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಅಲ್ಲದೆ 3 ಡಿಸಿಪಿ, 21 ಎಸಿಪಿ, 40 ಇನ್ಸ್ಪೆಕ್ಟರ್ ಹಾಗೂ 92 ಸಬ್ ಇನ್ಸ್ಪೆಕ್ಟರ್ಗಳು ಭದ್ರತೆಯ ಉಸ್ತುವಾರಿಯನ್ನ ನೋಡಿಕೊಳ್ಳಿದ್ದಾರೆ. ಅಲ್ಲದೆ 1 ಕೆಎಸ್ಆರ್ಪಿ ತುಕಡಿ ಹಾಗೂ 1 ಬಾಂಬ್ ನಿಷ್ಕ್ರಿಯ ದಳವನ್ನ ಸ್ಥಳದಲ್ಲಿ ನಿಯೋಜಿಸಲಾಗಿದೆ. ಭದ್ರತೆಯ ಬಗ್ಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸುನೀಲ್ ಕುಮಾರ್ ಹೇಳೋದಿಷ್ಟು. ಪಂದ್ಯ ನಡೆಯುವ ದಿನಗಳಲ್ಲಿ ಸುಮಾರು 1200 ಜನ ಅಧಿಕಾರಿ ಮತ್ತು ಪೊಲೀಸರನ್ನು ಈ ಕ್ರಿಕೆಟ್ ಬಂದೋಬಸ್ತಕ್ಕೆ ನಾವು ನಿಯೋಜನೆ ಮಾಡ್ತಾ ಇದ್ವಿ. ಒಂದು 21 ಜನ ACP ದರ್ಜೆಯ ಅಧಿಕಾರಿಗಳು, 40 ಜನ ಇನ್ಸ್ಪೆಕ್ಟರ್ಗಳು, 92 ಜನ ಸಬ್ ಇನ್ಸ್ಪೆಕ್ಟರ್ಗಳು, 60 ಜನ ASIಗಳು, ಒಟ್ಟು 800 ಜನ ಪೊಲೀಸ್ ಸಿಬ್ಬಂದಿಯವರು ಸಹ ಈ ಬಂದೋಬಸ್ತ ವ್ಯವಸ್ಥೆಗಾಗಿ ನಾವು ನಿಯೋಜನೆ ಮಾಡ್ತಾ ಇದ್ದೀವಿ. ಒಟ್ಟಾರೆ ನಾಳೆಯಿಂದ ಬೆಂಗಳೂರಲ್ಲಿ ಐಪಿಎಲ್ ರಂಗೇರಲಿದೆ. ಒಟ್ಟು 7 ಪಂದ್ಯಗಳು ನಡೆಯಲಿದ್ದು ಅಭಿಮಾನಿಗಳು ಹೊಡಿಬಡಿ ಆಟ ಎಂಜಾಯ್ ಮಾಡೋ ಥ್ರಿಲ್ನಲ್ಲಿದ್ದಾರೆ. ರವಿಕುಮಾರ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇಂದು ನಾಡಪ್ರಭು ಕೆಂಪೇಗೌಡರ ಜನ್ಮದಿನ. ಈ ದಿನವನ್ನು ಸರ್ಕಾರಿ ರಜೆಯನ್ನಾಗಿ ಘೋಷಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಇದೇ ವೇಳೆ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾಡಪ್ರಭು ಕೆಂಪೇಗೌಡ ಹೆಸರು ನಾಮಕರಣಕ್ಕೆ ವಿಮಾನಯಾನ ಸಚಿವಾಲಯ ಸಮ್ಮತಿಸಿದೆ. ನಾಡಪ್ರಭು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಜನ್ಮದಿನಾಚರಣೆಯ ಸಂಭ್ರಮ ಮುಗಿಲು ಮುಟ್ಟಿತ್ತು. ಈ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿದ್ದು ಕೆಂಪೇಗೌಡ ನಗರದಲ್ಲಿ ನಿರ್ಮಾಣಗೊಂಡಿರೋ ಕಂಚಿನ ಪ್ರತಿಮೆ. ಈ ಪ್ರತಿಮೆಯನ್ನು ಸಿಎಂ ಸದಾನಂದಗೌಡ ಇವತ್ತು ಅನಾವರಣಗೊಳಿಸಿದರು. ಸಂಸದ ಅನಂತಕುಮಾರ್, ಕನ್ನಡಪ್ರಭ, ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕ ವಿಶ್ವೇಶ್ವರ ಭಟ್ ಸೇರಿದಂತೆ ಹಲವು ಗಣ್ಯರು ಸಾಥ್ ನೀಡಿದರು. ಬಳಿಕ ಮಾತನಾಡಿದ ಸಿಎಂ, ಕೆಂಪೇಗೌಡ ದಿನಾಚರಣೆಯಂದು ಸರ್ಕಾರಿ ರಜೆ ಘೋಷಣೆ ಬಗ್ಗೆ ಚಿಂತನೆ ನಡೆಸುವುದಾಗಿ ಹೇಳಿದರು.
ಕೆಂಪೇಗೌಡರ ದಿನಾಚರಣೆಯನ್ನ ನಾನು ಮುಖ್ಯಮಂತ್ರಿ ಆದ್ಮೇಲೆ ಸರ್ಕಾರಿ ಆಚರಣೆಯ ಮೂಲಕ ಅದನ್ನು ಮಾಡಬೇಕು ಅಂತ ಹೇಳುವಂತ ಘೋಷಣೆಯನ್ನು ಈ ಹಿಂದೆ ಮಾಡಿದ್ದನ್ನು ನೀವೆಲ್ಲ ಕಂಡಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ ಕೆಂಪೇಗೌಡರ ಆ ದಿನಾಚರಣೆಯನ್ನ ಸರ್ಕಾರಿ ದಿನಾಚರಣೆ ಆಗಬೇಕು ಅಂತ ಹೇಳುವಂತ ಪ್ರಥಮ ಹೆಜ್ಜೆಯನ್ನು ಇಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ನಿಜ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ 1 ಟನ್ ಕಂಚಿನಿಂದ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಪ್ರತಿಮೆ ಕಂಡು ಹಿರಿಯ ನಟ ಅಂಬರೀಶ್ ಹರ್ಷ ವ್ಯಕ್ತಪಡಿಸಿದರು. ಬಹಳಷ್ಟು ಜನರ ಶ್ರಮ ಜೊತೆಗೆ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಸದಾನಂದಗೌಡರು ಆಗಮಿಸಿ ಅವರು ಬೆಂಗಳೂರಿನ ಮಾಗಡಿಯಲ್ಲೇ ಕಟ್ಟಬಹುದಾಗಿತ್ತು, ತನ್ನ ಆಸ್ಥಾನದಲ್ಲೇ ಕಟ್ಟಬಹುದಾಗಿತ್ತು. ಅವರ ದೂರದೃಷ್ಟಿ ಇವತ್ತು ಬೆಂಗಳೂರು ನಗರ ಇಲ್ಲಿ ತನಕ ಬೆಳೆಯಕ್ಕೆ ಕಾರಣವಾಗಿದೆ ಅಂದರೆ ತಪ್ಪಾಗೋದಿಲ್ಲ. ನಮಗೆಲ್ಲ ಆಸೆ ಕೆಂಪೇಗೌಡರಿಗೆ ಇದ್ದ ದೂರದೃಷ್ಟಿ ನಮಗೆಲ್ಲರಿಗೂ ಬರಲಿ. ಅವರ ಆಶೀರ್ವಾದದಿಂದ ಬೆಂಗಳೂರು ನಗರ ಪಾಲಿಕೆ ಹೇಗೆ ಬೆಳೆದಿದ್ದೀವಿ ಅದೇ ರೀತಿಯಲ್ಲಿ. ಈ ಮಧ್ಯೆ ಸಿಲಿಕಾನ್ ಸಿಟಿ ಜನರಿಗೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಅಜಿತ್ ಸಿಂಗ್ ಸಿಹಿ ಸುದ್ದಿ ಕೊಟ್ಟರು. ದೇವನಹಳ್ಳಿ ಏರ್ಪೋರ್ಟ್ಗೆ ಕೆಂಪೇಗೌಡ ಹೆಸರು ನಾಮಕರಣಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡುವುದೊಂದೇ ಬಾಕಿ ಉಳಿದಿದೆ. ಈ ಬಗ್ಗೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಅತೀವ ಹರ್ಷ ವ್ಯಕ್ತಪಡಿಸಿದರು. ಅಂತಾರಾಷ್ಟ್ರೀಯ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾಡಪ್ರಭು ಕೆಂಪೇಗೌಡರ ಹೆಸರಿಡಬೇಕು ಅಂತ ಹೇಳಿ ಹೋರಾಟಕ್ಕೆ ಇವತ್ತೆಲ್ಲೋ ಒಂದು ಕಡೆ ನಮಗೆಲ್ಲ ತೃಪ್ತಿ ತಂದಿದೆ. ನಾಡಪ್ರಭು ಕೆಂಪೇಗೌಡರ ಹೆಸರು ನಾಮಕರಣ ಮಾಡಿದ ದಿವಸ ಇಡೀ ಕರ್ನಾಟಕದೊಳಗಡೆ ಒಂದು ಹಬ್ಬದ ವಾತಾವರಣವನ್ನು ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನ ತಗೊಂಡಿದೆ. ಒಟ್ಟಾರೆ ಏರ್ಪೋರ್ಟ್ಗೆ ಕೆಂಪೇಗೌಡ ಹೆಸರು ನಾಮಕರಣಕ್ಕೆ ಒಪ್ಪಿಗೆ ಸಿಕ್ಕಿರುವುದು ಬೆಂಗಳೂರಿಗರ ಬಹುದಿನಗಳ ಕನಸು ಈಡೇರಿದಂತಾಗಿದೆ. ಮಮತಾ ಜತೆ ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನಾಡಪ್ರಭು ಕೆಂಪೇಗೌಡರ 501ನೇ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. 4 ಗಡಿ ಗೋಪುರಗಳಿಂದ ಜ್ಯೋತಿ ಯಾತ್ರೆ, ಜಾನಪದ ಕಲಾ ತಂಡಗಳ ಮೆರವಣಿಗೆ ಸಂಭ್ರಮಕ್ಕೆ ಮೆರುಗು ನೀಡಿತು. ನಾಡಪ್ರಭು ಕೆಂಪೇಗೌಡ ದಿನಾಚರಣೆಯ ಸಂಭ್ರಮ ಸಿಲಿಕಾನ್ ಸಿಟಿಯಲ್ಲಿ ರಂಗೇರಿತು. ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಮೇಯರ್ ಶಾರದಮ್ಮ ಉತ್ಸವಕ್ಕೆ ಚಾಲನೆ ನೀಡಿದರು. ಲಾಲ್ಬಾಗ್, ಹಲಸೂರು, ಕೆಂಪಾಂಬುದಿ ಕೆರೆ ಹಾಗೂ ಮೇಕ್ರಿ ವೃತ್ತದಿಂದ ಏಕಕಾಲದಲ್ಲಿ ಜ್ಯೋತಿ ಯಾತ್ರೆಗೆ ಚಾಲನೆ ನೀಡಲಾಯಿತು. ಲಾಲ್ಬಾಗ್ನಲ್ಲಿ ಯಾತ್ರೆ ಆರಂಭಿಸಿದ ಸಂಸದ ಅನಂತಕುಮಾರ್ ಬೆಂಗಳೂರು ನಗರದ ಅಭಿವೃದ್ಧಿಗಾಗಿ 5,000 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಕೇಂದ್ರಕ್ಕೆ ಮನವಿ ಸಲ್ಲಿಸುವ ಸರ್ವಾನುಮತದ ನಿರ್ಣಯ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. ಬೇರೆ ಎಲ್ಲ ಮಹಾನಗರಗಳಿಗೆ ಕೊಟ್ಟ ರೀತಿಯೊಳಗೆ ಕೇಂದ್ರ ಸರ್ಕಾರ 5,000 ಕೋಟಿ ರೂಪಾಯಿ ಅನುದಾನವನ್ನು ವಿಶೇಷವಾಗಿ ಮಹಾನಗರ ಪಾಲಿಕೆಗೆ ಬಿಡುಗಡೆ ಮಾಡಬೇಕು. ಒಂದು ಸರ್ವಾನುಮತದ ನಿರ್ಣಯವನ್ನು ಠರಾವನ್ನು ನಮ್ಮ ಬೃಹನ್ ಬೆಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಅವರ ನೇತೃತ್ವದಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಅವರಿಗೆ ಸಲಹೆ ಕೊಡ್ತೀನಿ. ಬಳಿಕ ಕುದುರೆ ಸಾರೋಟಿನಲ್ಲಿ ನಾಯಕರ ಮೆರವಣಿಗೆ ನಡೆಯಿತು. ವಿವಿಧ ಕಲಾ ತಂಡಗಳು ಸಾಥ್ ನೀಡಿದವು. ಡೊಳ್ಳು ಕುಣಿತ, ಹುಲಿವೇಷ, ಬೊಂಬೆ ವೇಷ, ಪೂಜಾ ಕುಣಿತ ಜೋರಾಗಿತ್ತು. ನಾಲ್ಕು ದಿಕ್ಕುಗಳಿಂದ ಬಿಬಿಎಂಪಿ ಕೇಂದ್ರ ಕಚೇರಿಗೆ ಆಗಮಿಸಿದ ಜ್ಯೋತಿಯನ್ನು ಗೃಹ ಸಚಿವ ಆರ್ ಅಶೋಕ್ ಬರಮಾಡಿಕೊಂಡರು. ಒಟ್ಟಿನಲ್ಲಿ ಕೆಂಪೇಗೌಡರ ದಿನಾಚರಣೆ ಉದ್ಯಾನ ನಗರಿಯ ಮೆರುಗು ಹೆಚ್ಚಿಸಿತ್ತು. ಮಮತಾ ಜೊತೆ ನಂದಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ವಿವಿಧ ಕ್ಷೇತ್ರಗಳ 50 ಸಾಧಕರಿಗೆ ಈ ಸಾಲಿನ ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬಿಬಿಎಂಪಿ ಮುಖ್ಯ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಸಿಎಂ ಸದಾನಂದಗೌಡ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು. ಕನ್ನಡಪ್ರಭ ಪತ್ರಿಕೆಯ ಸಹಾಯಕ ಸಂಪಾದಕ ಕೆಎಸ್ ಜಗನ್ನಾಥ್, ಪತ್ರಕರ್ತರಾದ ಆರ್ಟಿ ವಿಠಲ್ ಮೂರ್ತಿ ಮತ್ತು ಆರ್ಎಚ್ ನಟರಾಜ್ಗೆ ಪ್ರಶಸ್ತಿಯ ಗೌರವ ದಕ್ಕಿತು. ಅಲ್ಲದೆ ವಾಲಿಬಾಲ್ ಪಟು ಎವಿ ಶ್ರೀನಿವಾಸ್ ಗೌಡ, ಚೆಸ್ ಆಟಗಾರ ಮಾಸ್ಟರ್ ನಿಖಿಲ್, ಕಿರುತೆರೆ ಕಲಾವಿದ ಶಂಕರ್ ಭಟ್ಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಮೊದಲು 45 ಮಂದಿಯನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿತ್ತು. ಆದರೆ ಪ್ರಶಸ್ತಿ ಪ್ರದಾನದ ಹೊತ್ತಿಗೆ ಪ್ರಶಸ್ತಿ ಸಂಖ್ಯೆ 50ಕ್ಕೆ ಏರಿತು.
ಪ್ರಶಸ್ತಿ ಖುಷಿ ಕೊಟ್ಟಿದೆ. ಆದರೆ ಇದಕ್ಕೆ ಕಳೆದ 20 ವರ್ಷಗಳ ನನ್ನ ಜೊತೆ ಕೆಲಸ ಮಾಡಿದ ಪ್ರತಿಯೊಬ್ಬ ಸಹೋದ್ಯೋಗಿಗಳಿಗೆ ಈ ಸಲ್ಲತೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಿಜಕ್ಕೂ ಖುಷಿ ಕೊಟ್ಟಿದೆ. ಇದು ನಂದೊಬ್ಬಂದಲ್ಲ, ಇದ್ರ ಹಿಂದೆ ಕರ್ನಾಟಕದಲ್ಲಿ ಇವತ್ತು ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ ಬನ್ನಿ. ಇಪ್ಪತ್ತೆರಡು ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,190 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,000 ರೂಪಾಯಿ. ನೆನೆಯ ದರಕ್ಕೆ ಹೋಲಿಸಿದ್ರೆ ಇಂದಿನ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.